ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಸರಿ, ಬಾಂಗ್ಲಾ ವಲಸಿಗರಂತ ಹಿಂದೆ ಸಿಕ್ಕಾಪಟ್ಟೆ ಸುದ್ದಿಗಳಾಗ್ತಾ ಇತ್ತು. ಈಗ ಅವ್ರನ್ನೆಲ್ಲ ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳಾಯ್ತು? ಇಲ್ಲ, ನಾವು ವೆರಿಫಿಕೇಶನ್ ಮಾಡ್ತಾನೆ ಇರ್ತೀವಿ. ಇಟ್ಸ್ ಎ ಕಂಟಿನ್ಯೂಸ್ ಪ್ರಾಸೆಸ್. ಒಂದಿನ ಮಾಡಿ ಒಂದು ವಾರ ಡ್ರೈವ್ ಮಾಡಿಬಿಟ್ಟು ಬಿಟ್ಬಿಡೋದಿಲ್ಲ. ಯಾರು ಅನಧಿಕೃತವಾಗಿ ಕರ್ನಾಟಕದಲ್ಲಿ ಇರ್ತಾರೆ, ಬರೀ ಬೆಂಗಳೂರು ಸಿಟಿ ಒಂದೇ ಅಲ್ಲ. ಈಗ ಉದಾಹರಣೆಗೆ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ವಿ ವಿಲ್ ವೆರಿಫೈ. ನಾವಾಗಲೇ ಆ ಕಾಫಿ ತೋಟದ ಮಾಲೀಕರಿಗೆ ತಿಳಿಸಿದ್ದೀವಿ, ನೀವು ಯಾರನ್ನ ಕೆಲಸಕ್ಕೆ ತಗೊಳ್ತೀರಾ ಅವರ ಬ್ಯಾಕ್ಗ್ರೌಂಡನ್ನು ನೀವು ಚೆಕ್ ಮಾಡಿ ಪೊಲೀಸ್ ಸ್ಟೇಷನ್, ಜುರಿಸ್ಟಿಕ್ಷನಲ್ ಪೊಲೀಸ್ ಸ್ಟೇಷನ್ಗೆ ಹೇಳಬೇಕು ಅಂತ. ನಮ್ಮವರು ಹೋಗಿ ವೆರಿಫೈ ಮಾಡ್ತಾರೆ. ಪೊಲೀಸ್ನವರು ಕೂಡ ಆಗಾಗ್ಗೆ ಪ್ರತಿ ಕಾಫಿ ತೋಟದಲ್ಲಿ ಹೋಗಿ ವೆರಿಫೈ ಮಾಡಿ ಓನರ್ನ ಕರೆಸ್ಕೊಂಡು ಎಷ್ಟು ಜನ ನೀವು ಕೆಲಸಕ್ಕೆ ಇಟ್ಕೊಂಡಿದ್ದೀರಾ, ಯಾರು ಇವರು ಏನು ಅಂತೆಲ್ಲ ವೆರಿಫೈ ಮಾಡ್ತಾರೆ. ಆವಾಗ ಬಾಂಗ್ಲಾದೇಶದ ಅವರು ಸಿಕ್ಕಿದ್ರೆ ಅವ್ರನ್ನ ಇಮಿಡಿಯೇಟಾಗಿ ಸೆಕ್ಯೂರ್ ಮಾಡಿ ಕಳಿಸ್ಕೊಡ್ತೇವೆ. ಸ್ವಂತವಾಗಿ ಮಾಹಿತಿ ಇದೆ. ಮಾಹಿತಿ ತಪ್ಪಿಸ್ಕೊಂಡಿರೋರು ಕೆಲವರು ಇರ್ಬೋದು. ಅದನ್ನು ಕೂಡ ನಾವು ಕಂಟಿನ್ಯೂಸ್ ಪ್ರಾಸೆಸ್, ನಾನು ಹೇಳಿದಾಗೆ ಅಲ್ಲಿ ನಾವು ವೆರಿಫೈ ಮಾಡ್ತಾ ಇರ್ತೀವಿ. ಅವಾಗ ಸಿಕ್ಕಿದಾಗ ಅವ್ರನ್ನ ಕಳಿಸ್ಕೊಡ್ತೀವಿ. ಅದೇನು ಪ್ರಾಸೆಸ್ ಇದೆ ಅದನ್ನು ಮಾಡೇ ಮಾಡ್ತೀವಿ. ಸರ್, ಆಮೇಲೆ ಈಗ ಇನ್ನೊಂದು ಸುದ್ದಿ ಬಂತು ಸರ್. ಈಗ ಕಲಬುರಗಿ ಸೆಂಟ್ರಲ್ ಜೈಲಲ್ಲಿ ಎಣ್ಣೆ ಪಾರ್ಟಿ ಮಾಡಿಕೊಂಡು ಕೈದಿಗಳೆಲ್ಲ ಕಾರ್ಡ್ ಸಾಟಿ ಆಡಿರ್ತಕ್ಕಂಥದ್ದು ವಿಡಿಯೋ ವೈರಲ್ ಆಗಿದೆ. ಅದನ್ನು ವೆರಿಫೈ ಮಾಡೋಣ. ನೆನ್ನೆ ಆಗಿದೆಯಾ, 2021ರಲ್ಲಿ ಆಗಿದೆಯಾ, ಇದೇನಾಗಿದೆ, ಕೆಲವರು ಉದ್ದೇಶಪೂರ್ವಕವಾಗಿ ಬಹುಶಃ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತಲೋ ಅಥವಾ ಏನೂ ಗೊತ್ತಿಲ್ಲಪ್ಪ ನನಗೆ, ಹಳೆ ವಿಡಿಯೋಗಳನ್ನೆಲ್ಲ ಹಾಕ್ತಿದ್ದಾರೆ. ಅದನ್ನೆಲ್ಲ ವೆರಿಫೈ ಮಾಡಿ ನಾವು ಕ್ರಮ ತಗೊತೀವಿ. ಒಂದು ವೇಳೆ ಈಗ ನೀವು ಹೇಳ್ದಂಗೆ ನೆನ್ನೆ ಮೊನ್ನೆ ಆಗಿದೆ ಅಂದರೆ ಸೂಕ್ತವಾಗಿ ಆ ಅಧಿಕಾರಿಗಳ ಮೇಲೆ ಕ್ರಮ ತೊಗೊತೀವಿ. ಅದಕ್ಕೆ ಎನ್ಕ್ವೈರಿ ಮಾಡಿ ಏನು ಮಾಡಬೇಕು ಅದನ್ನೆಲ್ಲ ಬಿಗಿ ಮಾಡ್ತೀವಿ. ಈಗ ಹೊಸದಾಗಿ DG ಅಪಾಯಿಂಟ್ ಮಾಡಿದ್ದೀವಿ. ಅವರು ಕೂಡ ಎಲ್ಲ ದೊಡ್ಡ ಪ್ರಿಸನ್ಗಳಿಗೆಲ್ಲ ಅವರೇ ಖುದ್ದಾಗಿ ಭೇಟಿ ಕೊಡ್ತಾ ಇದ್ದಾರೆ. ಅದು ಈಗಾಗಲೇ ಸ್ವಲ್ಪ ಒಂದು ಹತೋಟಿಗೆ ಬಂದಿದೆ ಅಂತ ಅಂದ್ಕೊಳ್ತೀನಿ. ಇದೇನಾದರೂ ನೀವು ಹೇಳಿದ್ದು ನೆನ್ನೆ ಮೊನ್ನೆ ಆಗಿದ್ರೆ ಇಮಿಡಿಯೇಟಾಗಿ ಅದ್ರ ಮೇಲೆ ಆ್ಯಕ್ಟ್ ಮಾಡ್ತೀವಿ. DR ಪಾಟೀಲ್ ಅಂತ ಸರ್, DR ಪಾಟೀಲ್ ನ್ಯಾಯವಾದಿಯೊಬ್ಬರು ಗೌರ್ಮೆಂಟ್ PP ಪಬ್ಲಿಕ್ ಪ್ರಾಸಿಕ್ಯೂಟರ್ ಲೋಕಾಯುಕ್ತ ಟ್ರ್ಯಾಪ್ ಆಗಿದ್ದಾರೆ ಸರ್. 25,000 ಲಂಚ ಇಸ್ಕೊಬೇಕಾದ್ರೆ. ಅಲ್ಲ, ಅದಕ್ಕೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಲೋಕಾಯುಕ್ತದವರು ತಗೊಳ್ತಾರೆ. ನಮ್ಮ ಇಲಾಖೆಯನ್ನು ಕೂಡ ಕ್ರಮ ತಗೊಳ್ಳುತ್ತೆ. ನ್ಯಾಯವಾದಿಗಳೇ ಈ ರೀತಿ ಆದ್ರೆ ಹೇಗೆ ಸರ್, ಏನು ಮೆಸೇಜ್ ಪಾಸ್? ಅಲ್ಲಲ್ಲ, ಅದು ಯಾರನ್ನೂ ಇದು ಹೊರತುಪಡಿಸಿ ಹೇಳೋಕ್ಕಾಗೋದೇ ಇಲ್ಲ. ಎಲ್ಲ ರಂಗದಲ್ಲಿಯೂ ಕೂಡ ಈ ರೀತಿ ಒಬ್ಬರು ಅಲ್ಲೊಬ್ರು ಇಲ್ಲೊಬ್ರು ಇರ್ತಾರೆ. ಅದು ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತಗೊಳ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.